ಕರ್ತನಾಗಿರೋ ಈ ನಾಮದಲ್ಲಿ ನಿಮ್ಮನ್ನೆಲ್ಲರನ್ನೂ ಹೊಸ ತಿಂಗಳಿಗೆ ಸ್ವಾಗತಿಸ ಪ್ರೇರೆ. ಇನ್ನೊಂದು ಹೊಸ ತಿಂಗಳು ಕಣ್ಣು ಮುಚ್ಚು ಕಣ್ಣು ಬಿಡೋದ್ರಲ್ಲಿ ಬಂದ್ಬಿಟ್ಟು ಎಷ್ಟು ಬೇಗ ಒಂದು ತಿಂಗಳು ಅನ್ನೋದು ಗತಿಸಿ ಹೋಗ್ತೈತಿ. ಮೊನ್ನೆ ತಾನೇ ನಾವು ವಾಗ್ದಾನ ವಚನವನ್ನು ಕೇಳಿದ್ದೀವಿ. ಆಗಲೇ ಇನ್ನೊಂದು ಹೊಸ ತಿಂಗಳಿನ ವಾಗ್ದಾನ ಕೇಳುವಂತೆ ನಾವು ಬೇಗನೆ ಬಂದ್ಬಿಟ್ಟು ಬೇಗ ಗತಿಸಿ ಹೋಗ್ತಾ ಇದೆ. ಇದೆಲ್ಲ ಏನನ್ನ ಸೂಚಿಸ್ತದೆ ಅಂದ್ರೆ ಯೇಸು ಕ್ರಿಸ್ತನು ಅತಿ ಶೀಘ್ರವಾಗಿ ಬರುವುದನ್ನ ಸೂಚಿಸ್ತೈತೆ ಪ್ರೇರೆ. ಆದ್ರಿಂದ ಕಾಲವನ್ನು ಸುಮ್ಮನೆ ಕಳೆದುಕೊಳ್ಳದೆ ನಾವೆಲ್ಲರ ಕರ್ತನ ಸಮ್ಮುಖದಲ್ಲಿ ಪ್ರಾರ್ಥಿಸಿ ಬಲ ಹೊಂದಿ ಕರ್ತನ ಬರುವಿಕೆಗಾಗಿ ಸಿದ್ಧತೆಗೊಳ್ಳುವ ಕಾಲ ಇದಾಗಿದೆ. ನಿದ್ರೆ ಮಾಡುವಂತ ಕಾಲ ಅಥವಾ ಇನ್ನೂ ಕೂಡ ಅಲಕ್ಷ್ಯವಾಗಿ ಜೀವಿಸುವಂತ ಕಾಲವಲ್ಲ. ಇನ್ನು ಅದ್ಭುತಗಳಿಗಾಗಿ ಇನ್ನೂ ಕೂಡ ಒಳ್ಳೇದಾಗ್ಲಿ ನನ್ನ ಆಸೆ ನೆರವೇರಲಿ ಎಂಬುದಾಗಿ ಹುಡುಕೊಂಡು ಪ್ರಾರ್ಥಿಸ್ತಾ ಕುಳಿತುಕೊಳ್ಳೋ ಕಾಲ ಅಲ್ಲ. ಉಜ್ಜೀವನಕ್ಕಾಗಿ ಕರ್ತನ ಬರುವಿಕೆಗಾಗಿ ಸಿದ್ಧಪಡಿಸುವ ಕಾಲವಾಗಿದೆ ಪ್ರೇರೆ. ಬನ್ನಿ ಹಾಗಾದ್ರೆ ದೇವರ ವಾಕ್ಯವನ್ನು ನಾವು ಓದಿಕೊಳ್ಳೋಣ. ತಿಂಗಳಿನ ವಾಗ್ದಾನ ವಚನವನ್ನ ನಾವು ಧ್ಯಾನಿಸೋಣ. ಕೀರ್ತನೆಗಳು 121ನೇ ಅಧ್ಯಾಯ 7ನೇ ವಚನ. ನಿನ್ನನ್ನು ಎಲ್ಲಾ ಕೇಡಿನಿಂದ ತಪ್ಪಿಸುವನು, ನಿನ್ನ ಪ್ರಾಣವನ್ನು ಕಾಯುವನು ಎಂಬುದಾಗಿ. ವಾಕ್ಯವು ಹೀಗೆ ನಮಗೆ ತಿಳಿಸ್ತಿದೆ, ನಿನ್ನನ್ನು ಎಲ್ಲಾ ಕೇಡಿನಿಂದ ತಪ್ಪಿಸುವನು, ನಿನ್ನ ಪ್ರಾಣವನ್ನು ಕಾಯುವನು ಎಂಬುದಾಗಿ. ಹೌದು ಪ್ರೇರೆ, ಈಗ ನಾವು ನೋಡುವಾಗ ಲೋಕದಲ್ಲಿ ಎಲ್ಲಾ ಕಡೆ ಕೇಡುಗಳೇ ತುಂಬಿ ತುಳುಕ್ತಾ ಇದೆ. ಎಲ್ಲಾ ಕಡೆ ಕೇಡುಗಳೇ ಸಂಭವಿಸುವಂತ ಮಾರ್ಗಗಳು ನಮಗೆ ಕಾಣ್ತಾ ಇದೆ. ಎಲ್ಲಿ ಎತ್ತ ತಿರುಗಿದ್ರು ಕೂಡ ಬರೀ ಅಪಾಯಗಳೇ, ಬರೀ ದಿಗಿಲೆ, ಬರೀ ಕಳವಳವೇ, ಬರೀ ಎದುರಿಸುವ ಕಾರ್ಯಗಳೇ ನಾವು ನೋಡ್ತೀವಿ. ಆತ್ಮಿಕ ಜೀವಿತದಲ್ಲಿ ಕೇಡುಗಳನ್ನ ನಾವು ನೋಡ್ತಾ ಇದ್ದೀವಿ, ಶಾರೀರಿಕವಾಗಿ ಕೇಡುಗಳನ್ನ ನೋಡ್ತಾ ಇದ್ದೀವಿ, ಕುಟುಂಬ ವಿಷಯಗಳಲ್ಲಿ ಕೇಡುಗಳನ್ನ ನಾವು ನೋಡ್ತಾ ಇದ್ದೀವಿ. ನಾವು ಕೆಲಸ ಮಾಡುವ ಸ್ಥಳಗಳಲ್ಲಿ, ಮಕ್ಕಳು ಓದುವ ಸ್ಥಳಗಳಲ್ಲಿ, ಬರುವ ಸ್ಥಳಗಳಲ್ಲಿ ಅಪಘಾತಗಳೆಂಬ ಕೇಡುಗಳು, ನಷ್ಟವೆಂಬ ಕೇಡುಗಳು, ಮತ್ತೆ ಕಣ್ಣೀರು ಎಂಬ ಕೇಡುಗಳು, ವ್ಯಾಧಿ ಎಂಬ ಕೇಡುಗಳನ್ನ ನಾವು ಯಥಾಚಿತ್ತವಾಗಿ ಕಾಣ್ತಾ ಇದ್ದೀವಿ. ಆದ್ರಿಂದ ಇದು ಸುರಕ್ಷಿತವಾಗಿರುವಂತ ಕಾಲವಲ್ಲ ಎಂಬುದಾಗಿ ನಮ್ಮ ಎಲ್ಲರಿಗೂ ಮನವರಿಕೆ ಆಗಿದೆ. ಆದ್ರಿಂದ ಅನೇಕ ದೇವ ಜನರು ಅನೇಕ ವಿಧವಾಗಿ ಭಯದಲ್ಲಿ ಜೀವಿಸ್ತಾ ಇರೋದನ್ನ ನಾವು ನೋಡ್ತೀವಿ. ಅಂತ ಭಯದಲ್ಲಿ ನೀವು ಇದ್ದೀರಾ? ಅಯ್ಯೋ, ಎಲ್ಲಾ ಕಡೆಗಳಲ್ಲೂ ಕೇಡುಗಳೇ, ಉಪದ್ರವಗಳೇ, ಬರೀ ಶೋಧನೆಗಳೇ ತುಂಬಿಕೊಂಡಿದೆ. ಯಾವ ಕಡೆ ತಿರುಗಿ ನೋಡಿದ್ರು ಬರೀ ಶೋಧನೆಗಳೇ. ಕಣ್ಣಿನಿಂದ ಬರುವಂತ ಶೋಧನೆಗಳು, ಶರೀರದಿಂದ ಬರುವಂತ ಶೋಧನೆಗಳು, ಬದುಕು ಬಾಳಿನ ಡಂಬಾಚಾರದಲ್ಲಿ ಬರುವಂತ ಶೋಧನೆಗಳು. ಯಾವ ಕಡೆ ತಿರುಗಿದ್ರು ಬರೀ ಆತ್ಮಿಕವಾಗಿ ಬರೀ ಶೋಧನೆಗಳನ್ನ ನಾವು ಕಾಣ್ತಾ ಇದ್ದೀವಿ. ಬರೀ ಶೋಧನೆಗಳೇ, ಹೋರಾಟಗಳ ಮೇಲೆ ಹೋರಾಟಗಳ ಮೇಲೆ ಹೋರಾಟ ಕಾಣ್ತಿದ್ದೀವಿ ಎಂಬುದಾಗಿ ಆತ್ಮಿಕವಾಗಿ ಸೋತು ಹೋಗ್ತಿದ್ದೀರಾ ಪ್ರೇರೆ? ಹೌದು, ನಮಗೆ ಆತ್ಮಿಕವಾಗಿ ಹೋರಾಟಗಳು ಉಂಟು. ಆದರೆ ಕರ್ತನಾಗಿರೋ ಯೇಸು ಸ್ವಾಮಿ ಏನ್ ಹೇಳಿದ್ದಾನೆ? ಲೋಕದಲ್ಲಿ ನಿಮಗೆ ಹೋರಾಟಗಳು, ಉಪದ್ರವಗಳು ಉಂಟು, ಆದರೆ ಧೈರ್ಯವಾಗಿ ಅದನ್ನ ಜಯಿಸಿರಿ ಎಂಬುದಾಗಿ ಹೇಳ್ತಿದ್ದಾನೆ. ಹಾಗಾದ್ರೆ ಆತ್ಮನಲ್ಲಿಯೂ ಮತ್ತೆ ಪ್ರಾರ್ಥನೆಯಲ್ಲಿಯೂ ವಾಕ್ಯದ ಮೇಲೆ ವಿಶ್ವಾಸವುಳ್ಳವರಾಗಿ ನಾವು ಅದನ್ನ ಜಯಿಸುವವರಾಗಿರಬೇಕು. ಅಲ್ಲೆಲ್ಲೂಯ್ಯ, ಹೌದಲ್ಲ ಪ್ರೇರೆ? ಅದಕ್ಕಾಗಿ ಎತ್ತ ತಿರುಗದ್ರತ್ತ ಬರೀ ಶೋಧನೆಗಳೇ, ಕೇಡುಗಳೇ, ಅಪಾಯಗಳೇ ಕಾಣ್ತಾ ಇದೆ ಎಂಬುದಾಗಿ ಆತ್ಮಿಕವಾಗಿ ಸೋತು ಹೋಗ್ಬೇಡ್ರಿ, ಪ್ರಾರ್ಥನೆಯಲ್ಲಿ ಸೋತು ಹೋಗಬೇಡ್ರಿ, ಸೋತು ಹೋಗುವವರಾಗಿರಬೇಡ್ರಿ. ನಿಮ್ಮನ್ನು ಬಲಪಡಿಸುವ ಆತನು ಒಬ್ಬನಿದ್ದಾನೆ, ಕರ್ತನಾದ ಯೇಸು ಕ್ರಿಸ್ತನಲ್ಲಿ ನೀವು ಮನಸ್ಸುಳ್ಳವರಾಗಿ ಬಲವಾಗಿರಬೇಕು. ಆದ್ರಿಂದ ಬಲಪಡಿಸುವ ಆತನು ಕರ್ತನಾಗಿರುವ ಕ್ರಿಸ್ತನಾಗಿದ್ದಾನೆ. ಆದ್ರಿಂದ ಕಾಲವನ್ನು ಸುಮ್ಮನೆ ಕಳೆದುಕೊಳ್ಳದೆ ಆತ್ಮಿಕವಾಗಿ ಬರ್ತಿರುವಂತ ಎಲ್ಲಾ ಕ್ಷೇತ್ರದಲ್ಲಿ ಶೋಧನೆಗಳು, ಕೇಡುಗಳನ್ನ ನೋಡಿ ಕಂಗೆಡದೆ, ನಂಬಿಕೆಯಲ್ಲಿ ಹಿಂಜರಿದು ಹೋಗದೆ ಪ್ರಾರ್ಥಿಸುವ ಮೂಲಕವಾಗಿ, ವಾಕ್ಯವನ್ನು ಹಿಡಿದು ವಾಗ್ದಾನ ಹಿಡಿದು ಪ್ರಾರ್ಥಿಸುವ ಮೂಲಕವಾಗಿ, ಪವಿತ್ರಾತ್ಮನಿಂದ ತುಂಬಿ ಪ್ರಾರ್ಥನೆ ಮೂಲಕವಾಗಿ ನಾವುಗಳು ಅದನ್ನ ಜಯಿಸಬಹುದು ಪ್ರೇರೆ. ಅದನ್ನೇ ಆತ್ಮನು ಹೇಳ್ತಿರೋದು, ನಿನ್ನನ್ನು ಎಲ್ಲಾ ಕೇಡಿನಿಂದ ತಪ್ಪಿಸ್ತಾನೆ. ಹೇಗೆ ನಾವು ತಪ್ಪಿಸಿಕೊಳ್ಳೋದಕ್ಕೆ ಸಾಧ್ಯ?
ಹೇಗೆ ಅಂದ್ರೆ ನಾವು ಇರುವಾಗ, ನಾವು ಆತನಲ್ಲಿ ಮೊರೆ ಇಡುವಾಗ, ನಾವು ಆತನ ಸನ್ನಿಧಾನದಲ್ಲಿ ಬಲ ಹೊಂದಿ ಆತ್ಮಿಕವಾಗಿ ಮುಂದೆ ಸಾಗುವಾಗ ಜಯಿಸಲಿಕ್ಕೆ ಸಾಧ್ಯ. ಅದಕ್ಕಾಗಿ ದೇವರು ಹೇಳ್ತಿದ್ದಾನೆ, ಯೆಹೋವನು ನಿನ್ನನ್ನು ಎಲ್ಲಾ ಕೇಡಿನಿಂದ ತಪ್ಪಿಸುವನು. ಆತ್ಮಿಕವಾಗಿ ನಿಮಗೆ ವಿರೋಧವಾಗಿ ಹೋರಾಡ್ತಿರುವಂತ ಶತ್ರುಗಳು, ಸೈತಾನ ಕಾರ್ಯಗಳು ಯಾವ ವಿಧವಾಗಿ ನಿಮಗೆ ಶೋಧನೆಗಳು ತರ್ತಿದ, ಕೇಡು ಮುಂದೆ ಬೀಳುವಂತೆ ನಿಮ್ಮ ಯೋಚನೆಗಳು ತರ್ತಿದ್ದಾನು, ಯಾವ ಕೇಡಾದ ಮಾರ್ಗಗಳಲ್ಲಿ ಹಾದು ಹೋಗುವಂತೆ ಸೈತಾನು, ಅಪಾದಕನಾಗಿರುವ ಸೈತಾನನು ನಿಮ್ಮನ್ನ ಪ್ರೇರೇಪಿಸ್ತಿದ್ದಾನೋ ಅವೆಲ್ಲವುಗಳಿಂದ ನಿಮ್ಮನ್ನ ಕರ್ತನ ತಪ್ಪಿಸಿ ಬಿಡ್ತಾನಂತೆ. ಅದಕ್ಕಾಗಿ ನಿಮ್ಮನ್ನು ನೋಡಿ ಈ ನೂತನ ತಿಂಗಳಲ್ಲಿ ಹೇಳ್ತಿದ್ದಾನೆ, ನನ್ನ ಮಗನೇ ಮಗಳೇ ಭಯಪಡಬೇಡ, ನಾನು ನಿನ್ನನ್ನು ಎಲ್ಲಾ ಕೇಡಿನಿಂದ ತಪ್ಪಿಸುತ್ತೇನೆ ಅಂತ. ನನ್ನ ಕೇಡಿಂದ ತಪ್ಪಿಸೋರು ಅಯ್ಯೋ ಯಾರಾದ್ರೂ ತಪ್ಪಿಸ್ತಾರಾ ಎಂಬುದಾಗಿ ನಿರೀಕ್ಷಿಸಿಕೊಂಡಿದ್ದೀಯಾ? ಅಯ್ಯೋ ಆ ರೀತಿಯಾಗಿ ಎದುರು ನೋಡ್ತಿದ್ದೀರಾ? ಹಾಗಾದ್ರೆ ಯೇಸು ಕ್ರಿಸ್ತ ನಿಮ್ಮನ್ನು ನೋಡಿ ಹೇಳ್ತಿದ್ದಾನೆ, ನನ್ನ ಮಗನೇ ಮಗಳೇ ನಿನ್ನನ್ನು ನಾನು ಎಲ್ಲ ಕೇಡಿನಿಂದ ತಪ್ಪಿಸಿ ಬಿಡ್ತೀನಿ ಎಂಬುದಾಗಿ ಹೇಳ್ತಿದ್ದಾನೆ. ಹಾಗಾದ್ರೆ ಭಯಪಡಬೇಡಿ, ಸೋತು ಹೋಗ್ಬೇಡಿ, ವಿಶ್ವಾಸವುಳ್ಳವರಾಗಿರಿ, ಪ್ರಾರ್ಥಿಸುವವರಾಗಿರಿ, ಕರ್ತನ ಮಾತಿಗೆ ವಿಧಿಯರಾಗಿ ನಡೆದುಕೊಳ್ಳುವವರಾಗಿರಿ ಪ್ರೇರೆ. ಯಾಕೆಂದ್ರೆ ಆತ ನಿಮ್ಮನ್ನು ಎಲ್ಲ ಕೇಡಿನಿಂದ ತಪ್ಪಿಸುವವನಾಗಿದ್ದಾನೆ. ಯಾಕೆ ಆತ ನಿಮ್ಮನ್ನು ಎಲ್ಲಾ ಕೇಡಿನಿಂದ ತಪ್ಪಿಸ್ತೀನಿ ಎಂಬುದಾಗಿ ಹೇಳ್ತಿದ್ದಾನೆ? ಯಾಕೆಂದ್ರೆ ನೀವು ಕರ್ತನಿಂದ ಕರೆಯಲ್ಪಟ್ಟ ಜನರಾಗಿದ್ದೀರಿ, ಆತನಿಂದ ಆಯಲ್ಪಟ್ಟ ಜನರಾಗಿದ್ದೀರಿ, ಆತನಿಗೆ ಪ್ರಿಯರಾದ ಮಕ್ಕಳಾಗಿದ್ದೀರಿ. ಆದ್ರಿಂದ ಆತನು ತನ್ನ ರಕ್ತವನ್ನು ಕೊಟ್ಟು ನಿಮ್ಮನ್ನು ಕೊಂಡುಕೊಂಡಿದ್ರಿಂದ, ಆತನು ತನ್ನ ರಕ್ತವನ್ನು ಸುರಿಸಿ ನನ್ನ ಪಾಪಗಳು ತೊಳೆದು ತನ್ನ ಮಕ್ಕಳಾಗಿ ತನ್ನ ಪ್ರಜೆಗಳಾಗಿ ಆರಿಸಿಕೊಂಡಿರೋದ್ರಿಂದ ಆತನು ನೀವು ಅನುಭವಿಸ್ತಿರುವಂತ ಆತ್ಮಿಕವಾದಂತ ಎಲ್ಲ ಕೇಡುಗಳಲ್ಲಿ ನಮ್ಮನ್ನ ತಪ್ಪಿಸಿ ಕಾಪಾಡೋದಕ್ಕೆ ಆತನು ಶಕ್ತನಾಗಿದ್ದಾನೆ. ಶೋಧನೆ ಆದ್ರೆ ಆತನು ನೋಡಿಕೊಂಡು ಸುಮ್ಮನೆ ಇಲ್ಲ. ಆತನು ನೀವು ಹಾದು ಹೋಗ್ತಿರುವಂತ ಪ್ರತಿಯೊಂದು ಮಾರ್ಗಗಳನ್ನ ಕರ್ತನು ನೋಡಿ ಹೇಳ್ತಿದ್ದಾನೆ, ನನ್ನ ಮಗಳೇ ಮಗನೇ ನಾನು ನಿನ್ನನ್ನು ಎಲ್ಲ ಕೇಡಿನಿಂದ ತಪ್ಪಿಸಿ ಬಿಡುತ್ತೀನಿ ಎಂಬುದಾಗಿ. ಹಾಗಾದ್ರೆ ನಿಮ್ಮನ್ನು ತಪ್ಪಿಸುವುದಕ್ಕೆ, ನನ್ನನ್ನು ತಪ್ಪಿಸುವುದಕ್ಕೆ ಕರ್ತನು ನಮ್ಮೊಟ್ಟಿಗಿದ್ದಾನೆ. ಆತನು ನಿನ್ನ ಬಲಭಾಗದಲ್ಲಿ, ಆತನಿಗೆ ಮುಂಬಲವಾಗಿ ಹಿಂಬಲವಾಗಿ ನಿನ್ನ ಸಂಗಡ ಇದ್ದಾನೆ. ಆದ್ರಿಂದ ಎಷ್ಟೋ ಸಾರಿ ಪ್ರಾರ್ಥನೆ ಮಾಡ್ತಾ ಇದ್ದೀನಿ, ಎಷ್ಟು ಪ್ರಾರ್ಥಿಸ್ತಾ ಇದ್ದೀನಿ, ಆದ್ರೂ ಕೂಡ ಒಂದು ಆತ್ಮಿಕವಾಗಿ ಬಲ ಹೊಂದಕ್ಕಾಗ್ತಾ ಇಲ್ಲ. ಆದ್ರೂ ಎಲ್ಲಾ ಕಡೆ ಕೇಡುಗಳು, ಎಲ್ಲಾ ಕಡೆ ಶೋಧನೆಗಳು, ಜೀವಿತದಲ್ಲಿ ನಾನು ಬಿದ್ದೋಗುವಂತ ಮಟ್ಟಕ್ಕೆ ಬಂದಿದ್ದೀನಿ, ವಿಶ್ವಾಸನ ಕಳ್ಕೊಳ್ಳುವ ಮಟ್ಟಕ್ಕೆ ಬಂದಿದ್ದೀನಿ, ನಾನು ಪರಿಶೋಧತೆಯನ್ನು ಬಿಟ್ಟು ಬಿಡುವಂತ ಪರಿಸ್ಥಿತಿಗೆ ಬಂದಿದ್ದೀನಿ ಅಂತ ಹೇಳಿ ಕಂಗಾಲಾಗಿದ್ದೀರಾ? ಯೇಸು ನಿಮ್ಮನ್ನು ನೋಡಿ ಹೇಳ್ತಿದ್ದಾನೆ, ನಾನು ನಿನ್ನನ್ನು ಎಲ್ಲಾ ಕೇಡಿನಿಂದ ತಪ್ಪಿಸ್ತೀನಿ. ಆದ್ರಿಂದ ನನ್ನ ಮೇಲಿರೋ ವಿಶ್ವಾಸವನ್ನು ನೀನು ಬಿಟ್ಟು ಬಿಡಬೇಡ, ನೀನು ಪ್ರಾರ್ಥನೆ ಜೀವಿತವನ್ನ ಬಿಟ್ಟು ಬಿಡಬೇಡ, ನನ್ನನ್ನ ಭಯಭಕ್ತಿಯಿಂದ ಸೇವಿಸುವುದನ್ನ ಬಿಟ್ಟು ಬಿಡಬೇಡ, ನನ್ನ ಪಾದದಲ್ಲಿ ಕಾದಿರುವುದನ್ನ ಬಿಟ್ಟು ಬಿಡಬೇಡ, ನಾನು ನಿನ್ನನ್ನು ಎಲ್ಲಾ ಕೇಡಿನಿಂದ ತಪ್ಪಿಸಿ ಕಾಪಾಡ್ತೀನಿ ಎಂಬುದಾಗಿ ಕರ್ತ ನಿಮಗೆ ವಾಗ್ದಾನ ಮಾಡ್ತಿದ್ದಾನೆ. ಆದ್ರಿಂದ ನಿಮ್ಮ ಚಿಂತೆ ಭಾರವನ್ನ ಕರ್ತನ ಮೇಲೆ ಹಾಕಿ ಇನ್ನೂ ಬಲಗೊಳ್ರಿ, ಇನ್ನೂ ನಂಬಿಕೆಯಲ್ಲಿ ಬಲಗೊಳ್ರಿ, ಇನ್ನು ಪ್ರಾರ್ಥನೆಯಲ್ಲಿ ಬಲಗೊಳ್ಳಿ, ಇನ್ನು ಆತ್ಮನಲ್ಲಿ ತುಂಬಿ ಬಲಗೊಳ್ರಿ. ಕರ್ತನ ನಿಶ್ಚಯವಾಗಿ ಎಲ್ಲ ಕೇಡಿನಿಂದ, ಎಲ್ಲ ಶೋಧನೆಯಿಂದ ನಿಮ್ಮನ್ನ ತಪ್ಪಿಸಿ ಬಿಡುತ್ತಾನೆ. ಹಲ್ಲೆಲೂಯಾ. ಆದ್ರಿಂದ ದೇವರ ಮಕ್ಕಳೇ ಭಯಪಡಬೇಡಿ. ದೇವರ ವಾಕ್ಯ ಹೇಳ್ತಿದೆ, ಎಲ್ಲಾ ಕೇಡಿನಿಂದ ತಪ್ಪಿಸಿ ಬಿಡುವನು. ಅನೇಕರು ಕುಟುಂಬ ವಿಷಯಗಳಲ್ಲಿ ಅನೇಕರು ಬಾಧೆ ಪಡ್ತಿದ್ದಾರೆ. ಕುಟುಂಬ ವಿಷಯದಲ್ಲಿ ನೋಡುವಾಗ ಬಾಧೆ, ಕುಟುಂಬ ವಿಷಯದಲ್ಲಿ ನೋಡುವಾಗ ಕೇಡುಗಳು, ಅನೇಕರು ಕುಟುಂಬಗಳ ಕುರಿತಾಗಿ ಚಿಂತೆಯಲ್ಲಿದ್ದೀರಾ, ಭಯ ಪಡ್ತಿದ್ದೀರಾ. ಅಯ್ಯೋ ಮಕ್ಕಳ ಕುರಿತು, ಮಕ್ಕಳು ಈಗ ವಿಷಯದಲ್ಲಿ ಈಗ ಯೌವನಸ್ಥರಾಗಿದ್ದಾರೆ, ಈಗ ಹೇಳಿದ ಮಾತೆ ಕೇಳ್ತಿಲ್ಲ, ಆದ್ರಿಂದ ಅವ್ರು ಇಷ್ಟಾನುಸಾರವಾಗಿ ಜೀವಿಸ್ತಿದ್ದಾರೆ. ಎಲ್ಲಿ ಹೋಗಿ ಪಾಪದಲ್ಲಿ ಬಿದ್ದು ಬಿಡ್ತಾರೋ, ಎಲ್ಲಿ ದೇವರಿಗೆ ವಿರೋಧವಾಗಿ ಜೀವಿಸ್ತಾರೋ, ದೇವರ ಬಿಡ್ತಾರೋ, ಎಲ್ಲಿ ಕುಟುಂಬಕ್ಕೆ ಕೆಟ್ಟ ಕಳಂಕವನ್ನ ತರ್ತಾರೋ ಎಂಬುದಾಗಿ ಚಿಂತೆಯಲ್ಲಿ ಕುಟುಂಬವನ್ನು ನೋಡಿ ಆತಂಕ ಪಡ್ತಿದ್ದೀರಾ? ಅಥವಾ ಕುಟುಂಬದಲ್ಲಿ ಅಯ್ಯೋ ಸಾಲ, ಅಯ್ಯೋ ಕುಟುಂಬದಲ್ಲಿ ಕೆಲಸನೇ ಇಲ್ಲ, ಕುಟುಂಬದಲ್ಲಿ ನೋಡುವಾಗ ಯಾವುದೇ ವಿಷಯದಲ್ಲಿ ನೋಡುವಾಗ ಬರೀ ಹೋರಾಟಗಳು, ಎಲ್ಲಾ ಕಡೆಗಳಲ್ಲೂ ಎಲ್ಲಾ ವಿಷಯದಲ್ಲೂ ಕೂಡ, ಮಕ್ಕಳ ವಿಷಯ ಆಗಿರ್ಬೋದು, ಹೆಂಡತಿ ವಿಷಯ ಆಗಿರ್ಬೋದು, ಗಂಡನ ವಿಷಯ ಆಗಿರ್ಬೋದು, ತಂದೆ ತಾಯಿ ವಿಷಯವಾಗಿರ್ಬೋದು, ಅತ್ತೆ ಮಾವನ ವಿಷಯ ಆಗಿರ್ಬೋದು, ಮಾಡುವ ಸ್ಥಳಗಳಾಗಿರ್ಬೋದು, ಎಲ್ಲಾ ಕಡೆ ನಿಮಗೆ ವಿರೋಧವಾಗಿರಬಹುದು, ನಿಮಗೆ ವಿರೋಧವಾದ ಆಲೋಚನೆಗಳು ಬರ್ತಿರ್ಬೋದು, ನಿಮಗೆ ವಿರೋಧವಾದಂತ ಕಾರ್ಯಗಳು ನಿಮಗೆ ಎದುರಾಗ್ತಿರ್ಬೋದು. ಅವನ್ನ ನೋಡಿ ನೀವು ಸೋತು ಹೋಗ್ತಿದ್ದೀರಾ. ಕರ್ತ ನಿಮ್ಮ ನೋಡಿ ಹೇಳ್ತಿದ್ದಾನೆ, ನಿನಗೆ ವಿರೋಧವಾಗಿ ಬರುವಂತ ಎಲ್ಲ ಉಪದ್ರವಗಳಿಂದ ನಾನು ನಿನ್ನನ್ನು ತಪ್ಪಿಸಿ ಬಿಡುತ್ತೇನೆ ಎಂಬುದಾಗಿ. ಅದಕ್ಕಾಗಿ ಕೀರ್ತನೆ 121:7 ಸ್ವಾಮಿ ನಿಮಗೆ ವಾಗ್ದಾನ ಮಾಡ್ತಿದ್ದಾನೆ, ನಾನು ನಿನ್ನನ್ನು ಎಲ್ಲಾ ಕೇಡಿನಿಂದ ತಪ್ಪಿಸಿ ಬಿಡುತ್ತೇನೆ ಎಂಬುದಾಗಿ. ಆದ್ರಿಂದ ಮಕ್ಕಳ ವಿಷಯ ಆಗಿರ್ಬೋದು, ಗಂಡ ಹೆಂಡತಿರ ವಿಷಯವಾಗಿರ್ಬೋದು, ಆರ್ಥಿಕ ವಿಷಯವಾಗಿರಬಹುದು, ಅಥವಾ ಆರೋಗ್ಯದ ವಿಷಯವಾಗಿರಬಹುದು, ಅಥವಾ ಕೆಲಸ ಕಾರ್ಯಗಳಿಂದ ಬರುವಂತ ವಿಷಯಗಳಾಗಿರಬಹುದು. ಪ್ರಿಯರೇ, ಶೋಧನೆಗಳು ಹೆಚ್ಚಾಗ್ತಿದೆ, ಕುಟುಂಬಗಳು ನಡೆಸುವುದು ಕಷ್ಟಕರವಾಗ್ತಿದೆ. ನನಗೆ ಕೆಲಸವೇ ಇಲ್ಲ, ಅಯ್ಯೋ ಒಂದು ತಿಂಗಳಿಗೆ ನನಗೆ ಇಷ್ಟು ಹಣ
ಬೇಕು ಕುಟುಂಬವನ್ನ ನಡೆಸಲಿಕ್ಕೆ. ಅಯ್ಯೋ ನನಗಿರುವಂತ ಕಮಿಟ್ಮೆಂಟ್ಗಳಿಗಾಗಿ ಇಷ್ಟು ದುಡ್ಡು ಬೇಕು, ಈಗ ನೋಡಿದ್ರೆ ಕೆಲಸಗಳೇ ಇಲ್ಲ, ನಾನು ಏನು ಮಾಡಬೇಕು, ಎಲ್ಲಾ ಕಡೆಗಳು ನನಗೆ ಕಷ್ಟಗಳು, ಎಲ್ಲಾ ಕಡೆಗಳು ನನಗೆ ಕೇಡುಗಳೇ ಕಂಡು ಬರ್ತೈತೆ ಎಂಬುದಾಗಿ ಸೋತು ಹೋಗುವವರಾಗಿದ್ದೀರಾ. ಕರ್ತನು ನಿಮ್ಮ ನೋಡಿ ಹೇಳ್ತಿದ್ದಾನೆ, ನಾನು ಬಿದ್ದು ನಿನ್ನ ಎಲ್ಲಾ ಕೇಡಿನಿಂದ ತಪ್ಪಿಸಿ ಬಿಡ್ತೀನಿ ಅಂತ ಹೇಳ್ತಿದ್ದಾನೆ. ಭಯಪಡಬೇಡ್ರಿ, ಸೋತು ಹೋಗಬೇಡ್ರಿ. ಕರ್ತನು ಹೇಳ್ತಿದ್ದಾನೆ, ಯೆಹೋವನು ನಾನು ನಿನ್ನ ಸಂಗಡ ಇದ್ದು ನಿನಗೆಲ್ಲ ಕೇಡುಗಳಿಂದ ತಪ್ಪಿಸಿ ಕಾಪಾಡ್ತೀನಿ ಎಂಬುದಾಗಿ ಹೇಳ್ತಿದ್ದಾನೆ. ಆದ್ರಿಂದ ಚಿಂತೆ ಭಾರವನ್ನ ಕರ್ತನ ಮೇಲೆ ಹಾಕಿ, ಕುಟುಂಬವನ್ನ ಕಟ್ಟಿದವನು ಯೇಸು ಕ್ರಿಸ್ತನು, ಕುಟುಂಬವನ್ನು ಏರ್ಪಡಿಸಿ ಕೊಟ್ಟವನು ದೇವರಾಗಿದ್ದಾನೆ. ಕುಟುಂಬ ಕೊಟ್ಟಂತ ದೇವರ ಕೈಯಲ್ಲಿ ಒಪ್ಪಿಸಿ ನಿಮ್ಮ ಕುಟುಂಬವನ್ನ ದೇವರ ಕರಗಳಲ್ಲಿ ಒಪ್ಪಿಸಿ ಪ್ರಾರ್ಥಿಸ್ರಿ ನಂಬಿಕೆಯಲ್ಲಿ. ಕರ್ತನೆ, ಬರಗಾಲದಲ್ಲೂ ಈ ಹೋರಾಟಗಳಲ್ಲೂ ಈ ಸಮಸ್ಯೆಗಳಲ್ಲೂ ನನ್ನನ್ನು ನಡೆಸಲಿಕ್ಕೆ ನೀನು ಶಕ್ತನಾಗಿದ್ದಿ, ನನ್ನ ಎಲ್ಲಾ ಕೇಡುಗಳಿಂದ ತಪ್ಪಿಸುವುದಕ್ಕೆ ನೀನು ಶಕ್ತನಾಗಿದ್ದಿ ಎಂಬುದಾಗಿ ದೇವರನ್ನು ನೀವು ನಂಬಿ ಪ್ರಾರ್ಥಿಸುವುದಾದ್ರೆ, ದೇವರ ವಾಕ್ಯವನ್ನು ನೀವು ನಂಬಿ ಹೇಳಿ ನೀವು ದೇವರನ್ನು ಸ್ತುತಿಸುವುದಾದ್ರೆ, ನಿಶ್ಚಯವಾಗಿ ಕರ್ತನ ವಾಗ್ದಾನದ ಅನುಸಾರವಾಗಿ ನಿಮ್ಮನ್ನು ಎಲ್ಲ ಕೇಡುಗಳಿಂದ ತಪ್ಪಿಸ್ತಾನೆ. ಮಕ್ಕಳ ವಿಷಯಗಳನ್ನ ಸರಿಯಾದ ದಾರಿಯಲ್ಲಿ ತೆಗೆದುಕೊಂಡು ಬರ್ತಾನೆ. ನಿಮ್ಮ ಮಕ್ಕಳನ್ನ ಕರ್ತನ ಕರಗಳಲ್ಲಿ ಒಪ್ಪಿಸಿಕೊಡಿ. ಅವರ ಕುರಿತಾಗಿ ದೇವರನ್ನು ಸ್ತುತಿಸಿರಿ, ಅವರ ಕುರಿತಾಗಿ ದೇವರ ಸಮ್ಮುಖದಲ್ಲಿ ಪ್ರಾರ್ಥಿಸಿರಿ. ಭಯಪಡಬೇಡಿ. ಕರ್ತನ ಮಕ್ಕಳನ್ನು ಕೊಟ್ಟಿದ್ದಾನೆ. ಕರ್ತನ ನಿಮ್ಮ ಮಕ್ಕಳು ಕೊಟ್ಟಿರುವ ಆತನು ಸರಿಯಾದ ದಾರಿಯಲ್ಲಿ ನಿಮ್ಮ ಮಕ್ಕಳನ್ನು ನಡೆಸೋದಕ್ಕೆ ಆತನು ಶಕ್ತನಾಗಿದ್ದಾನೆ. ಅವರು ದಾರಿ ತಪ್ಪುವಂತ ಮಾರ್ಗದಲ್ಲಿದ್ರು ಸನ್ಮಾರ್ಗದಲ್ಲಿ ತರುವುದಕ್ಕೆ ದೇವರು ಶಕ್ತನಾಗಿದ್ದಾನೆ. ಮಕ್ಕಳನ್ನ ಕರ್ತನ ಕೈಯಲ್ಲಿ ಒಪ್ಪಿಸಿ ಪ್ರಾರ್ಥಿಸಿ, ಕರ್ತನ ನಿಶ್ಚಯವಾಗಿ ಒಳ್ಳೆ ದಾರಿಯಲ್ಲಿ ಆತನು ತೆಗೆದುಕೊಂಡು ಬರ್ತಾನೆ. ಯಾಕಂದ್ರೆ ಪುತ್ರ ಸಂತಾನವು ದೇವರು ಕೊಟ್ಟ ಬಹುಮಾನ. ದೇವರು ಕೊಟ್ಟಿದ್ದ ಮಕ್ಕಳ ಮೇಲೆ ದೇವರ ಆತ್ಮನು ಇಳಿದು ಬರಲಿ ಎಂಬುದಾಗಿ ಅವರು ಪ್ರಾರ್ಥಿಸುವಾಗ ನಿಶ್ಚಯವಾಗಿ ಅವರ ಆತ್ಮಿಕ ಕಣ್ಣುಗಳನ್ನ ದೇವರು ತೆರಿತಾನೆ. ನಿಮಗೆ ಮಕ್ಕಳ ವಿಷಯದಲ್ಲಿ ಸೈತಾನ್ ತೆಗೆದುಕೊಂಡು ಬರ್ತಿರುವಂತ ಎಲ್ಲ ಹೋರಾಟಗಳು, ಎಲ್ಲಾ ಕಡೆದ ಕೇಡುಗಳಿಂದ ಕರ್ತನು ತಪ್ಪಿಸಿ ಬಿಡ್ತಾನೆ ಪ್ರೇರೆ. ಅಷ್ಟು ಮಾತ್ರ ಅಲ್ಲ, ನಿಮ್ಮ ಶರೀರದಲ್ಲಿ ವಿರೋಧವಾಗಿ ವ್ಯಾಧಿಗಳು ತಂದಿಟ್ಟು ನಿಮ್ಮನ್ನು ಬಾಧಿಸ್ತಾ ಇರಬಹುದು, ಅಥವಾ ನಿಮ್ಮ ಗಂಡ ಹೆಂಡತಿಯರ ಮಧ್ಯದಲ್ಲಿ, ತಂದೆ ತಾಯಿಗಳ ಮಧ್ಯದಲ್ಲಿ, ಅತ್ತೆ ಮಾವನ ಮಧ್ಯದಲ್ಲಿ ಏನಾದ್ರೂ ಶೋಧನೆಗಳು ಸಮಸ್ಯೆಗಳು ತಂದು ಕೇಡುಗಳನ್ನ ಕಲ್ಪಿಸ್ತಿರ್ಬೋದು ಸೈತಾನು. ಕರ್ತನ ಸಮ್ಮುಖದಲ್ಲಿ ನೀವು ಬಲವಾಗಿ ನಿಂತು ಪ್ರಾರ್ಥಿಸುವುದಾದ್ರೆ, ಸೈತಾನು ಎದುರಿಸುವುದಾದ್ರೆ, ಒಂದು ದಾರಿಯಲ್ಲಿ ಬಂದ ಶತ್ರು ನಿಮ್ಮನ್ನು ಬಿಟ್ಟು ನಾಚಿಕೆ ಪಟ್ಟು ಹೋಗ್ತಾನೆ. ಆದ್ರಿಂದ ಭಯಪಡಬೇಡ. ಹೇಳ್ತಿದ್ದಾನೆ, ನಾನು ನಿನ್ನನ್ನು ಎಲ್ಲಾ ಕೇಡಿಂದ ತಪ್ಪಿಸಿ ಬಿಡ್ತೀನಿ ಎಂಬುದಾಗಿ ಹೇಳ್ತಿದ್ದಾನೆ ಪ್ರೇರೆ. ಆದ್ರಿಂದ ಈ ಕೇಡುಗಳನ್ನು ಕುರಿತು ಅಂಜಬೇಡಿರಿ. ಕೀರ್ತನೆ 91:1 ಹೇಳ್ತದೆ, ಪರಾತ್ಪರನ್ನು ಮರೆ ಇಡುವವನು ಸರ್ವಶಕ್ತನ ಆಶ್ರಯದಲ್ಲಿ ಸುರಕ್ಷಿತನಾಗಿರ್ತಾನೆ ಎಂಬುದಾಗಿ. ನೀವು ನಿಮ್ಮ ಕುಟುಂಬವನ್ನು ದೇವರ ಆಶ್ರಯಕ್ಕೆ ಓಡಿ ಬರೋದಾದ್ರೆ, ಪ್ರಾರ್ಥನೆ ಆಶ್ರಯಕ್ಕೆ ಓಡಿ ಬರೋದಾದ್ರೆ, ಆತನ ರೆಕ್ಕೆಗಳ ಆಶ್ರಯದಲ್ಲಿ ನೀವು ಓಡಿ ಬರೋದಾದ್ರೆ ನೀವು ಸುರಕ್ಷಿತವಾಗಿರ್ತೀರಿ. ನಿಮ್ಮನ್ನು ಸುರಕ್ಷಿತವಾಗಿ ಆತನ ಎಲ್ಲಾ ಕೇಡುಗಳಿಂದ ತಪ್ಪಿಸಿ ನಿಮ್ಮ ಕುಟುಂಬವನ್ನು ಸುರಕ್ಷಿತವಾಗಿಡೋದಕ್ಕೆ ಆತನು ಶಕ್ತನಾಗಿದ್ದಾನೆ. ಆತನು ಸಾಮರ್ಥ್ಯ ಉಳ್ಳವನಾಗಿದ್ದಾನೆ. ಆತನು ಬಲಹೀನನಲ್ಲ, ಆತನು ತೂಗುಡಿಸುವನಲ್ಲ, ನಿದ್ರಿಸುವನಲ್ಲ. ನಿತ್ಯವೂ ಆತನು ಎಚ್ಚರಿಕೆ ಉಳ್ಳವನಾಗಿ ನನ್ನನ್ನ ನಿಮ್ಮ ಮಕ್ಕಳನ್ನ, ನಿಮ್ಮ ಕುಟುಂಬಗಳನ್ನ ಆತನು ಕಾಯುವವನಾಗಿದ್ದಾನೆ. ಕೇಡುಗಳಿಂದ, ಅಪಾಯಗಳಿಂದ ತಪ್ಪಿಸುವ ಆತನಾಗಿದ್ದಾನೆ ಪ್ರೇರೆ. ಅದಕ್ಕಾಗಿ ದೇವರು ನಿಮ್ಮ ನೋಡಿ ಹೇಳ್ತಿದ್ದಾನೆ, ಯೆಹೋವನೆಂಬ ನಾನು ನಿನ್ನನ್ನು ಎಲ್ಲಾ ಕೇಡಿನಿಂದ ತಪ್ಪಿಸಿ ಬಿಡುತ್ತೀನಿ ಅಂತ ಹೇಳ್ತಿದ್ದಾನೆ. ಹಲ್ಲೆಲೂಯ. ಒಂದು ವೇಳೆ ಮರಣದ ಭಯದಲ್ಲಿ ಇದ್ದೀರಾ, ಒಂದು ವೇಳೆ ಚಿಂತೆಗಳಲ್ಲಿ ಇದ್ದೀರಾ, ಯಾವುದೋ ಒಂದು ಹಣಕಾಸಿನ ಸಮಸ್ಯೆಯಲ್ಲಿ ಸಿಕ್ಕಾಕೊಂಡಿದ್ದೀರಾ, ಅಯ್ಯೋ ಕೆಲಸವೇ ಇಲ್ಲ, ಅಯ್ಯೋ ಸಾಲದ ವಿಷಯಗಳೆಲ್ಲ ಸಿಕ್ಕಾಕೊಂಡಿದ್ದೀನಿ, ಇದರಿಂದ ಹೊರಗಡೆ ಬರಕ್ ಆಗ್ತಿಲ್ಲ ಅಂತ ಹೇಳಿ ಬಾಧೆ ಪಡ್ತಿದ್ದೀರಾ, ಅಯ್ಯೋ ಕೆಲಸ ಕಾರ್ಯಗಳಿಲ್ಲ, ಕುಟುಂಬನ ನಾನು ಹೆಂಗೆ ನಡೆಸಲಿ ಏಸಪ್ಪ, ಏನ್ ಮಾಡ್ಲಿ ಎಂಬುದಾಗಿ ನೀವು ಚಿಂತೆ ಮಾಡ್ತಿದ್ದೀರಾ. ಕರ್ತನು ನಿಮ್ಮನ್ನು ನೋಡಿ ಹೇಳ್ತಿದ್ದಾನೆ, ನಾನು ನಿನ್ನನ್ನ ಎಲ್ಲ ಕೇಡಿನಿಂದ ತಪ್ಪಿಸಿ ಬಿಡ್ತೀನಿ ಎಂಬುದಾಗಿ. ಈ ನೂತನ ತಿಂಗಳಲ್ಲಿ ಕರ್ತನು ನಿಮ್ಮನ್ನ, ನಿಮ್ಮ ಕುಟುಂಬವನ್ನ ಎಲ್ಲ ಕೇಡುಗಳಿಂದ ತಪ್ಪಿಸುವ ಆತನಾಗಿದ್ದಾನೆ. ಆದ್ರಿಂದ ಚಿಂತಿಸಬೇಡ್ರಿ, ಭಯಪಡಬೇಡಿ. ಕರ್ತನ ನೋಡಿ ಸ್ತುತಿಸಿ ಕುಟುಂಬವಾಗಿ ಕರ್ತನ ಸಮ್ಮುಖದಲ್ಲಿ ಕೂಡಿ ಬರ್ರಿ, ಕರ್ತನ ಮುಂದೆ ತಗ್ಗಿಸಿಕೊಳ್ಳ್ರಿ, ಕರ್ತನ ಉಪಕಾರಗಳು ನೆನೆಸ್ರಿ. ನಿಶ್ಚಯವಾಗಿ ನೀವು ಎಲ್ಲ ಕೇಡುಗಳನ್ನ ಅದನ್ನು ತೆಗೆದು ಸನಾತನ ಮಾರ್ಗದಲ್ಲಿ, ನೀತಿ ಮಾರ್ಗದಲ್ಲಿ, ಸಮೃದ್ಧಿಕರವಾದ ಮಾರ್ಗದಲ್ಲಿ ನಿಮ್ಮನ್ನು ನಡೆಸುವಾತನಾಗಿದ್ದಾನೆ. ಅದಕ್ಕೆ ಕೀರ್ತನೆಗಾರನಾದ ದಾವೀದನು 23ನೇ ಕೀರ್ತನೆಯಲ್ಲಿ ಹೇಳ್ತಾನೆ, ಆತನು ನನ್ನ ಹಸಿರು ಹುಲ್ಲುಗಾವಲಿನಲ್ಲಿ ತಂಗಿಸ್ತಾನೆ, ವಿಶ್ರಾಂತಿಕರವಾದ ನೀರುಗಳ ಬಳಿಗೆ ನನ್ನನ್ನು ಬರಮಾಡ್ತಾನೆ ಎಂಬುದಾಗಿ ದಾವೀದನು ಹೇಳ್ತಾನೆ. ಅದೇ ರೀತಿಯಾಗಿ ದೇವರ ಮುಂದೆ ನೀವು ತಗ್ಗಿಸಿಕೊಂಡು ಬರುವಾಗ, ನಿಮ್ಮ ಕುಟುಂಬ ದೇವರ ಮುಂದೆ ಕರೆತೆಗೆದುಕೊಂಡು ಬರುವಾಗ ನಿಶ್ಚಯವಾಗಿ ಆತನ ಹಸಿರು ಹುಲ್ಲುಗಾವಲುಗಳಲ್ಲಿ ನಿಮ್ಮನ್ನು ನಡೆಸುವ ಆತನಾಗಿದ್ದಾನೆ ಪ್ರೇರೆ. ನಿಮ್ಮ ಕೊರತೆ ಇಲ್ಲದವನಾಗಿ ನಿಮ್ಮನ್ನು ನಡೆಸುವುದಕ್ಕೆ ಆತನು ಶಕ್ತನು, ಸಾಮರ್ಥ್ಯವುಳ್ಳವನಾಗಿದ್ದಾನೆ. ಆದ್ರಿಂದ ದೇವರ ವಾಕ್ಯ ಹೇಳ್ತದೆ 34ನೇ ಕೀರ್ತನೆ 10ನೇ ವಚನದಲ್ಲಿ, ಪ್ರಾಯದ ಸಿಂಹಗಳು ಹೊಟ್ಟೆಗಿಲ್ಲದ ಹಸಿದಾವು, ಆದ್ರೆ ಯೆಹೋವನ ಸನ್ನಿಧಾನದಲ್ಲಿ ಕುಳಿತುಕೊಂಡು ಬೇಡಿಕೊಳ್ಳೋರಿಗೆ ಯಾವ ಮೇಲಿಗೂ ಕೊರತೆ ಇಲ್ಲ ಎಂಬುದಾಗಿ ದೇವರು ವಾಗ್ದಾನ ಮಾಡಿದ್ದಾನೆ. ಹಾಗಾದ್ರೆ ನಿಮ್ಮ ಕುಟುಂಬವನ್ನು ದೇವರ ಸಮ್ಮುಖಕ್ಕೆ ನಡೆಸುವುದಾದ್ರೆ, ದೇವರ ಸಮ್ಮುಖದಲ್ಲಿ ಕುಳಿತುಕೊಂಡು ನೀವು ಪ್ರಾರ್ಥನೆ ಮಾಡೋದಾದ್ರೆ, ಕರ್ತನು ತಾನೇ ನಿಮ್ಮ ಎಲ್ಲ ಕೊರತೆಗಳನ್ನ ಆತ ನೀಗಿಸುವುದಕ್ಕೆ ಶಕ್ತನಾಗಿದ್ದಾನೆ.
ದೇವರು ಹೇಳ್ತಿದ್ದಾನೆ, ಈ ಲೋಕವನ್ನ ನೋಡಿ, ಈ ಲೋಕದಲ್ಲಿ ನಡೀತಿರುವಂತ ಉಪದ್ರವಗಳು, ಈ ಲೋಕದಲ್ಲಿ ನಡೀತಿರುವಂತ ಕಾರ್ಯಗಳು, ಈ ಲೋಕದಲ್ಲಿ ನಡೀತಿರುವಂತ ಯುದ್ಧಗಳು, ಈ ಲೋಕದಲ್ಲಿ ಯುದ್ಧದ ಸುದ್ದಿಗಳು ನೀನು ಕೇಳ್ತಿ ಅಂತ ನಾನು ಮುಂಚಿತವಾಗಿ ಹೇಳಿದ್ದೀನಿ. ಅದನ್ನ ಕೇಳಿ ನೋಡಿ ನೀನು ದಿಗಿಲು ಪಡಬೇಡ. ಅಯ್ಯೋ, ನಾವು ಎಲ್ಲಿ ಶೋಧನೆಗೆ ಒಳಗಾಗ್ತೀವೋ, ಎಲ್ಲಿ ನಾವು ಕೇಡುಗಳಿಗೆ ಒಳಗಾಗ್ತೀವೋ, ಎಲ್ಲಿ ಅಪಾಯಕ್ಕೆ ಒಳಗಾಗ್ತೀವೋ, ಈ ಒಂದು ಯುದ್ಧದಲ್ಲಿ ಈ ರೀತಿಯಾದಂತ ಘೋರವಾದ ಬರಗಾಲದ ಪರಿಸ್ಥಿತಿಗಳಲ್ಲಿ ನನ್ನ ಜೀವಿತ ಏನಾಗ್ತದೋ, ನನ್ನ ಪ್ರಾಣ ಏನಾಗ್ತದೋ, ನಮ್ಮ ಕುಟುಂಬಗಳ ಪ್ರಾಣಗಳು ಏನಾಗ್ತದೋ ಎಂಬುದಾಗಿ ನೀವು ಭಯಪಡಬೇಕಾದ ಅವಶ್ಯಕತೆ ಇಲ್ಲ. ದೇವರು ಹೇಳ್ತಿದ್ದಾನೆ, ಎಲ್ಲ ಕೇಡಿನಿಂದ ನಾನು ನಿನ್ನ ತಪ್ಪಿಸ್ತೇನೆ, ನಿನ್ನ ಪ್ರಾಣವನ್ನ ಕಾಯ್ತೀನಿ ಎಂಬುದಾಗಿ. ನಿನ್ನ ಮಕ್ಕಳಾಗಿರ್ಬೋದು, ನಿಮ್ಮ ಎತ್ತವರಾಗಿರ್ಬೋದು, ಅಥವಾ ನಿಮ್ಮ ಹೆಂಡತಿ ಗಂಡ, ಅಥವಾ ನಿಮ್ಮ ಮಕ್ಕಳಾಗಿರ್ಬೋದು, ಪ್ರೇರೆ ನಿಮ್ಮ ಸಂಬಂಧಿಕರು ಸ್ನೇಹಿತರಾಗಿರ್ಬೋದು, ಕರ್ತನ ಸಮ್ಮುಖದಲ್ಲಿ ಒಪ್ಪಿಸಿ ಪ್ರಾರ್ಥಿಸೋದಾದ್ರೆ ಈ ಲೋಕದಲ್ಲಿ ನಡೀತಿರುವಂತ ಯುದ್ಧಗಳಾಗಿರ್ಬೋದು, ಅಪಾಯಗಳಾಗಿರ್ಬೋದು, ಬರ್ತಿರುವಂತ ಬರಗಾಲಗಳಾಗಿರ್ಬೋದು, ಸಂಕಟಗಳಾಗಿರ್ಬೋದು, ಆ ಯಾವ ಉಪದ್ರವದಲ್ಲಿ ನೀವು ಸಿಕ್ಕಿ ಬೀಳದಂತೆ ಕರ್ತನ ತಪ್ಪಿಸಿ ಕಾಪಾಡ್ತಾನೆ. ಅದಕ್ಕಾಗಿ ಆತನು ಹೇಳ್ತಿದ್ದಾನೆ, ಈ ಲೋಕದ ಸಂಗತಿಗಳನ್ನ ನೋಡಿ ದಿಗ್ಭ್ರಮೆಗೊಳ್ಳದಿರು, ನಿನ್ನ ಹೃದಯವು ಕಳವಳಗೊಳ್ಳದೆ ಇರಲಿ. ಅದು ಆಗುವುದು ನಿಜ ಅಂತ ನಾನು ಹೇಳಿದ್ದೀನಲ್ಲ, ಅದು ನಡೀತಾ ಐತೆ. ನೀನ್ ನನ್ನನ್ನು ನೋಡು, ನನ್ನ ಮುಖವನ್ನು ನೋಡು, ನನ್ನ ಸನ್ನಿಧಾನದಲ್ಲಿ ಕಾದಿರು ಅಂತ ದೇವರು ನನಗೂ ನಿಮಗೆ ಹೇಳ್ತಿದ್ದಾನೆ. ಆದ್ರಿಂದ ಈ ಲೋಕದಲ್ಲಿ ನಾವು ನೋಡುವಾಗ ಯುದ್ಧಗಳು ನಾವು ಕೇಳ್ತಾ ಇದ್ದೀವಿ, ಯುದ್ಧಗಳನ್ನ ನೋಡ್ತಾ ಇದ್ದೀವಿ, ಬರಗಾಲಗಳನ್ನ ನೋಡ್ತಾ ಇದ್ದೀವಿ. ಮತ್ತಾಯನ ಬರೆದ ಸುವಾರ್ತೆ 24ನೇ ಅಧ್ಯಾಯ, ಲೂಕನು ಬರೆದ ಸುವಾರ್ತೆ 21ನೇ ಅಧ್ಯಾಯದಲ್ಲಿ ಮುನ್ಸೂಚಿತವಾಗಿದ್ದೇನೆ, ನಡೆಯುವಂತ ಕಾರ್ಯಗಳು ಮುಂಚಿತವಾಗಿ ನಮಗೆ ತಿಳಿಸಿದ್ದಾನೆ. ಆದ್ರಿಂದ ಇದು ಅಂತ್ಯಕಾಲವಾಗಿದೆ, ಸಮೀಪವಾಗ್ತಿದೆ. ಅದಕ್ಕಾಗಿ ನಾವು ಈ ಉಪದ್ರವಗಳನ್ನು ನೋಡಿ, ಈ ಬರಗಾಲಗಳನ್ನು ನೋಡಿ, ಈ ನಡೀತಿರುವಂತ ಘೋರವಾದ ಹೋರಾಟಗಳನ್ನು ನೋಡಿ ನಾವು ಕಂಗೆಡಬೇಕಾದ ಅವಶ್ಯಕತೆ ಇಲ್ಲ, ಸೋತು ಹೋಗ್ಬೇಕಾದ ಅವಶ್ಯಕತೆ ಇಲ್ಲ, ಭಯಪಡ್ಬೇಕಾದ ಅವಶ್ಯಕತೆ ಇಲ್ಲ. ದೇವರು ಮುಂಚಿತವಾಗಿ ನಮಗೆ ತಿಳಿಸಿದ್ದಾನೆ. ಆದ್ರಿಂದ ನಾವು ಇದರಲ್ಲಿ ನಾವು ಬಲ ಹೊಂದಬೇಕು, ನಾವು ತಾಳ್ಮೆಯಿಂದ ಕುಳಿತುಕೊಂಡು ಪ್ರಾರ್ಥಿಸುವವರಾಗಿರ್ಬೇಕು ಎಂಬುದಾಗಿ ನಾವು ತಿಳ್ಕೊಳ್ಬೇಕು ಪ್ರೇರೆ. ಅಷ್ಟು ಮಾತ್ರವಲ್ಲದೆ ದೇವರ ವಾಕ್ಯ ಹೇಳ್ತಿದೆ, ಈ ಲೋಕದಲ್ಲಿ ನಾವು ನೋಡ್ತಿದ್ವಿ, ಎಲ್ಲೇ ನೋಡಿದ್ರು ಕೂಡ ಬರೀ ಮರಣ ಮರಣ ಮರಣ, ಎಲ್ಲೇ ನೋಡಿದ್ರು ಬರೀ ಮರಣ. ನೋಡುವಾಗ ಅಪಘಾತಗಳನ್ನ ಹೆಚ್ಚಾಗಿ ನೋಡ್ತಾ ಇದ್ದೀವಿ, ಮನುಷ್ಯನನ್ನು ಕೊಲ್ಲುವುದನ್ನ ನೋಡ್ತಾ ಇದ್ದೀವಿ, ನ್ಯಾಯವನ್ನ ಸಿಗದಂತೆ ಮನುಷ್ಯರು ಸಾಯುವುದನ್ನ ನಾವು ನೋಡ್ತಾ ಇದ್ದೀವಿ, ಮತ್ತೆ ಮನುಷ್ಯನ ಆತ್ಮಹತ್ಯೆ ಮಾಡ್ಕೊಂಡು ಸಾಯ್ತಾ ಇರೋದನ್ನ ನೋಡ್ತಾ ಇದ್ದೀವಿ. ಮರಣವು ಹೆಚ್ಚಾಗಿ ಕಾಣ್ತಾ ಇದೆ. ಅಯ್ಯೋ, ಇವತ್ತು ಅನೇಕರು ರೋಗಕ್ಕೆ ಒಳಗಾಗಿ ಎಲ್ಲಿ ರೋಗದಲ್ಲಿ ನಾನು ಸತ್ತೋಗ್ತೀನೇನೋ, ಎಲ್ಲೋ ನಾನು ಸಾಲದಲ್ಲಿ ಸತ್ತೋಗ್ತೀನಿ ಎಂಬ ಮರಣ ಭಯದಲ್ಲಿ ಇದ್ದಾರೆ. ಆದ್ರಿಂದ ಪ್ರಿಯರೇ, ನೀವು ಈ ಭಯದಲ್ಲಿ ಇರಬೇಕಾದ ಅವಶ್ಯಕತೆ ಇಲ್ಲ. ಯಾಕಂದ್ರೆ ಮರಣವನ್ನ ಜಯಿಸಿ ಎದ್ದು ಬಂದಂತ ಯೇಸು ಕ್ರಿಸ್ತನು ನಿನ್ನ ಪರವಾಗಿದ್ದಾನೆ, ನಿನ್ನ ಪಕ್ಷವಾಗಿದ್ದಾನೆ, ನಿನ್ನ ಕುಟುಂಬ ಪರವಾಗಿದ್ದಾನೆ. ಆತನು ಮರಣವನ್ನು ಗೆದ್ದು ಬಂದ ಆತನು ನೆನ್ನೆ ಇದ್ದಾಗ ಇವತ್ತು ನಾಳೆಯು ಏಕ ರೀತಿಯಲ್ಲಿ ಇದ್ದೀನಿ ಎಂಬುದಾಗಿ ವಾಕ್ಯ ಹೇಳ್ತದೆ. ಹಾಗಾದ್ರೆ ನೆನ್ನೆ ಇದ್ದಾಗ ಇವತ್ತು ನಾಳೆಯು ಏಕ ರೀತಿಯಲ್ಲಿರುವಂತ ಯೇಸು ನಿಮ್ಮ ಸಂಗಡ ಇದ್ದಾನೆ ಎಂಬುದಾಗಿ ಮರಿಬೇಡ್ರಿ. ಮರಣ ಕುರಿತು ಭಯಪಡಬೇಡಿ. ದೇವರು ನಿಮ್ಮ ನೋಡಿ ವಾಗ್ದಾನ ಮಾಡ್ತಿದ್ದಾನೆ, ನಾನು ನಿನ್ನ ಪ್ರಾಣವನ್ನ ತಪ್ಪಿಸುತ್ತೇನೆ, ನಾನು ಮರಣದಿಂದ ನಿನ್ನ ಆತ್ಮನ ತಪ್ಪಿಸ್ತೇನೆ ಅಂತ ಹೇಳ್ತಿದ್ದಾನೆ. ಆದ್ರಿಂದ ನೀವು ಯಾವುದೇ ಮರಣಕರವಾದ ಮಾರ್ಗವನ್ನು ಹಾದು ಹೋಗ್ತಿರಬಹುದು, ಇಕ್ಕಟ್ಟಾದ ಮಾರ್ಗಗಳನ್ನ ಹಾದು ಹೋಗ್ತಾ ಇರಬಹುದು, ಅಯ್ಯೋ ಮರಣವನ್ನೇ ಸಂಭವಿಸ್ತದೋ ಎಂಬುದಾಗಿ ಒಂದು ವ್ಯಾಧಿ ಮಾರ್ಗದಲ್ಲಿ ಹಾದು ಹೋಗ್ತಾ ಇರಬಹುದು. ಕರ್ತನು ನಿಮ್ಮ ನೋಡಿ ಹೇಳ್ತಿದ್ದಾನೆ, ನಾವು ನಿನ್ನ ಪ್ರಾಣವನ್ನ ತಪ್ಪಿಸಿ ಕಾಪಾಡ್ತೀನಿ ಎಂಬುದಾಗಿ. ಎಲ್ಲಾ ಕೇಡಿಗೂ ಕರ್ತನು ನಿನ್ನನ್ನು ನಮ್ಮನ್ನ ತಪ್ಪಿಸಿ ಕಾಪಾಡ್ತಾನಂತೆ. ದೇವರು ಮಾತನಾಡುವಾಗ ಆ ವಾಗ್ದಾನ ವಚನ ನೋಡಿ, ಯೆಹೋವನು ನಿನ್ನನ್ನು ಅಂದ್ರೆ ನಿಮ್ಮನ್ನು ಎಲ್ಲಾ ಕೇಡಿನಿಂದ ತಪ್ಪಿಸ್ತಾನಂತೆ. ಆತ್ಮಿಕವಾಗಿ ಬರುವಂತ ಕೇಡುಗಳಾಗಿರ್ಬೋದು, ಶಾರೀರಿಕವಾಗಿ ಕುಟುಂಬಕ್ಕೆ ವಿರೋಧವಾಗಿ ಬರುವಂತ ಕೇಡುಗಳಾಗಿರ್ಬೋದು, ಸಾಮಾಜಿಕವಾಗಿ ಬರುವಂತ ಕೇಡುಗಳಾಗಿರ್ಬೋದು, ಎಲ್ಲಾ ಕೇಡುಗಳಿಂದ ಕರ್ತನು ನಿಮ್ಮನ್ನು ತಪ್ಪಿಸ್ತಾನೆ. ಒಂದಲ್ಲ ಎರಡಲ್ಲ. ಅನೇಕರು ಅನ್ಕೊಳ್ತಾರೆ ಏನಂತಂದ್ರೆ, ಅಯ್ಯೋ ದೇವರು ಒಂದು ಕೇಡಿನಿಂದ ತಪ್ಪಿಸ್ತಪ್ಪ, ಇನ್ನೊಂದು ಕೇಡು ಬರುತ್ತಿದೆ, ಇದರಿಂದನೂ ದೇವ್ರು ತಪ್ಪಿಸ್ತಾನಾ, ದೇವ್ರು ನಡೆಸ್ತಾನಾ ಎಂಬುದಾಗಿ ಆಲೋಚನೆ ಮಾಡ್ತಾರೆ. ಯಾಕೆ? ದೇಹ ನಿನ್ನೆ ತಪ್ಪಿಸಿದಂತ ದೇವರು ಇವತ್ತು ಕೂಡ ತಪ್ಪಿಸ್ಲಿಕ್ಕೆ ಶಕ್ತನಾಗಿದ್ದಾನೆ. ನಿನ್ನೆ ನಿನ್ನ ಕಾಪಾಡಿದಂತ ದೇವರು ಇವತ್ತು ಕಾಪಾಡ್ಲಿಕ್ಕೆ ಕಾಪಾಡುವಂತನಾಗಿದ್ದಾನೆ. ತಿಂಗಳು ನಿಮ್ಮನ್ನು ಉನ್ನತವಾಗಿ ನಡೆಸಿದ ದೇವರು ಅದಕ್ಕಿಂತ ಉನ್ನತವಾಗಿ ಈ ನೂತನ ತಿಂಗಳಲ್ಲಿ ನಿಮ್ಮ ಜೀವಿತವನ್ನ, ನಿಮ್ಮ ಆತ್ಮಿಕ ಜೀವಿತನ, ನಿಮ್ಮ ಕುಟುಂಬಗಳನ್ನ ಆತ ನಡೆಸುವುದಕ್ಕೆ ಶಕ್ತನಾಗಿದ್ದಾನೆ. ಭಯಪಡಬೇಡಿ. ದೇವರು ನಿಮ್ಮನ್ನು ನೋಡಿ ಹೇಳ್ತಿದ್ದಾನೆ, ಇದುವರೆಗೂ ನಾನು ನಿಮ್ಮ ನಡೆಸಿದ್ದೀನಿ, ಇನ್ನು ಮುಂದೆಯೂ ನಡೆಸುವವನಾಗಿದ್ದೀನಿ ಎಂಬುದಾಗಿ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಹಾಗಾಗಿ ದೇವರನ್ನ ಸ್ತುತಿಸೋಣ. ಇದುವರೆಗೂ ನಮ್ಮನ್ನು ನಡೆಸಿದಂತ ಎಬೆನೇಸರ್ ನಮ್ಮ ಪಕ್ಷ ಇರುವಾಗ ಆತನು ಮುಂದೇನು ಕೂಡ ನಡೆಸುವುದಕ್ಕೆ ಶಕ್ತನಾಗಿದ್ದಾನೆ. ಮುಪ್ಪಿನವರೆಗೂ ಆತನೇ ಆಧಾರವಾಗಿದ್ದಾನೆ. ನಿಮಗೂ ನಮಗೆ ಭಯಪಡಬೇಡ್ರಿ. ಆ ಮರಣ ಕುರಿತು ಭಯಪಡಬೇಡಿ. ಯಾಕೆಂದ್ರೆ ದೇವರ ವಾಗ್ದಾನ ಉಂಟು, ಯಾವ ಕೇಡು ನಿನಗೆ ಸಂಭವಿಸದು, ಉಪದ್ರವ ನಿನ್ನ ಗೂಡಾರದ ಸಮೀಪಕ್ಕೂ ಬಾರದು ಎಂಬುದಾಗಿ ವಾಗ್ದಾನ ಮಾಡಿದ ಆತನು ನಿಮ್ಮ ಪರವಾಗಿ ಯಾವಾಗಲೂ ನಿಂತುಕೊಂಡು ಯುದ್ಧ ಮಾಡ್ತಾನೆ. ಅಷ್ಟಲ್ಲ, ನಿಮ್ಮ ಪ್ರಾಣಗಳನ್ನು ಆತನು ಕಾಯುವವನಾಗಿದ್ದಾನೆ. ಬೇರೆ ನನ್ನ ಪ್ರಾಣವನ್ನ ಆತನು ಕಣ್ಣಲ್ಲಿ ಕಣ್ಣಿಟ್ಟು ಕಾಯುವವನಾಗಿದ್ದಾನೆ. ಆದ್ರಿಂದ
ಇರಬಹುದು, ಒಂದು ವೇಳೆ ಸಂಬಂಧಿಕರು ಕೈ ಬಿಟ್ಟಿರಬಹುದು, ಸ್ನೇಹಿತರು ಕೈ ಬಿಟ್ಟಿರಬಹುದು, ಆತ್ಮಿಕ ಜನರು ಕೈ ಬಿಟ್ಟಿರಬಹುದು, ಅಥವಾ ನಿಮ್ಮ ಶರೀರ ನೀವು ಹೇಳುವಾಗ ಕೇಳದೆ ಇರಬಹುದು. ಆದ್ರೆ ನಿಮ್ಮನ್ನು ಸೃಷ್ಟಿ ಮಾಡಿದ ಕರ್ತನು, ನಿನ್ನನ್ನು ಕರೆದಂತ ದೇವರು ಎಂದಿಗೂ ನಿನ್ನ ಕೈ ಬಿಟ್ಟಿಲ್ಲ, ಕೈ ಬಿಡುವುದೂ ಇಲ್ಲ. ಎತ್ತ ತಾಯಿ ತನ್ನ ಮಲೆಕೂಸನ್ನು ಒಂದು ವೇಳೆ ಮರೆತಾಳು, ನಾನಿನ್ನ ಮರೆಯಲ್ಲ ಎಂಬುದಾಗಿ ವಾಗ್ದಾನ ಮಾಡಿದ್ದಾನಲ್ವಾ. ಹಾಗಾದ್ರೆ ಆತನು ಹೇಳ್ತಿದ್ದಾನೆ, ನಿನ್ನನ್ನು ಎಲ್ಲ ಕೇಡಿನಿಂದ ತಪ್ಪಿಸಿ ಬಿಡ್ತೀನಿ, ನಿನ್ನನ್ನು ಎಲ್ಲ ಕೇಡಿನಿಂದ ತಪ್ಪಿಸಿ ಬಿಡ್ತೀನಿ, ನಾನಿನ್ನು ಎಲ್ಲ ಕೇಡಿನಿಂದ ತಪ್ಪಿಸ್ತೀನಿ ಅಂತ ಹೇಳ್ತಾನೆ. ಹಾಗಾದ್ರೆ ಯೋಚನೆ ಮಾಡಿ, ಎಲ್ಲ ಕೇಡುಗಳಿಂದ ಒಂದಾ ಎರಡ ಕೇಡುಗಳು, ಉಪದ್ರವಗಳು ಸೈತಾನ್ ತರುವಂಥದ್ದು. ಒಂದು ಕಡೆ ಕುಟುಂಬದಲ್ಲಿ ಕೇಡುಗಳು ತರಲಿಕ್ಕೆ ನೋಡ್ತಾನೆ, ಒಂದು ಕಡೆ ಎತ್ತವರ ಮೂಲಕವಾಗಿ ಕೇಡುಗಳು ತೆಗೆದುಕೊಂಡು ಬರಕ್ ಹೋಗ್ತಾನೆ, ಒಂದು ವೇಳೆ ಕೇಡುಗಳು ತೆಗೆದುಕೊಂಡು ಬರಕ್ ಹೋಗ್ತಾನೆ, ಒಂದು ಕಡೆ ಮಗ ಆಗಿರ್ಬೋದು, ಅಳಿಯ ಆಗಿರ್ಬೋದು, ಒಂದ್ ಕಡೆ ಕೇಡು ತೆಗೆದುಕೊಂಡು ಬರೋದಕ್ಕೆ ನೋಡಕ್ ಹೋಗ್ತಾನೆ, ಒಂದು ಕಡೆ ಶಾರೀರಿಕವಾಗಿ ಶರೀರದಲ್ಲಿ ರೋಗಗಳೆಂಬ ಕೇಡುಗಳು ಬರಕ್ ಹೋಗ್ತವೆ, ಕೆಲವು ಸಂದರ್ಭಗಳಲ್ಲಿ ಆತ್ಮಿಕವಾದ ಕೇಡುಗಳು ಎದುರಾಗ್ತವೆ, ಅಷ್ಟಲ್ಲದೆ ಆರ್ಥಿಕವಾದ ಹಣದ ವಿಷಯಗಳಲ್ಲಿ ಕೇಡುಗಳು ಎದುರಾಗ್ತದೆ. ನೋಡಿ ಎಷ್ಟೆಲ್ಲಾ ಕೇಡುಗಳು. ಅಷ್ಟು ಮಾತ್ರ ಅಲ್ಲದೆ ಕೆಲಸ ಮಾಡುವ ಸ್ಥಳದಲ್ಲಿ, ಓದುವ ಸ್ಥಳದಲ್ಲಿ, ಬರುವ ಸ್ಥಳದಲ್ಲಿ, ಅನ್ಯರ ಮಧ್ಯದಲ್ಲೂ ಕೂಡ ಕೇಡುಗಳು ತುಂಬಿ ತೊಳಗ್ತಾ ಇದೆ. ಆದ್ರೆ ದೇವರು ನಿಮ್ಮ ನೋಡಿ ಹೇಳ್ತಿದ್ದಾನೆ, ನಾನು ಇವೆಲ್ಲ ಕೇಡುಗಳಿಂದ ನಿನ್ನ ತಪ್ಪಿಸಿ ಬಿಡ್ತೀನಿ ಅಂತ, ನಿನ್ನ ಪ್ರಾಣವನ್ನು ನಾನು ಕಾಯ್ತೀನಿ ಅಂತ ಹೇಳ್ತಿದ್ದಾನೆ. ಯಾಕೆಂದ್ರೆ ಆತನು ನಿಮ್ಮ ಮೇಲೆ ಅಕ್ಕರೆ ಉಳ್ಳವನಾಗಿದ್ದಾನೆ. ಆತನು ಯಾವಾಗಲೂ ನನ್ನ ಬಗ್ಗೆ ಚಿಂತಿಸುವ ಆತನಾಗಿದ್ದಾನೆ ಪ್ರೇರೆ. ಯಾವಾಗ್ಲೂ ಆತನು ನಿನ್ನ ಬಗ್ಗೆ ಒಳ್ಳೆ ಆಲೋಚನೆಯನ್ನ ಮಾಡಿಕೊಂಡಿದ್ದಾನೆ. ಆತನು ಒಳ್ಳೆಯವನು, ಒಳ್ಳೆಯದನ್ನೇ ಮಾಡ್ತಾನೆ. ಅದಕ್ಕಾಗಿ ದೇವರಿಗೆ ನಾವು ಸ್ತೋತ್ರ ಹೇಳೋಣ. ಕರ್ತನು ತಾನೇ ಕಳೆದ ತಿಂಗಳೆಲ್ಲ ಕಾಯ್ದು ಕಾಪಾಡಿ ಈ ನೂತನ ತಿಂಗಳಲ್ಲಿ ನಮ್ಮನ್ನು ಎಲ್ಲ ಕೇಡಿಂದ ತಪ್ಪಿಸಿ ಆತನು ಮುನ್ನಡೆಸುವ ಆತನಾಗಿದ್ದಾನೆ. ಎಷ್ಟೋ ಜನ ಯೋಚಿಸ್ತಿದ್ದಾರೆ, ಅಯ್ಯೋ ಈ ತಿಂಗಳು ಹೆಂಗೋ ಕಳೆದು ಹೋಯ್ತಪ್ಪ, ಇನ್ನೊಂದು ತಿಂಗಳು ಬಂತಲ್ಲ, ನಾವ್ ಹೇಗೆ ಬಾಡಿಗೆ ಕಟ್ಲಿ, ಅಯ್ಯೋ ಈ ತಿಂಗಳು ಗ್ಯಾಸ್ ಸಿಲಿಂಡರ್ ಸಿಗ್ತದೋ ಇಲ್ವೋ, ಅಯ್ಯೋ ಪೆಟ್ರೋಲ್ಗಳು ಸಿಗ್ತದೋ ಇಲ್ವೋ, ಈ ತಿಂಗಳಲ್ಲಿ ಗೌರ್ಮೆಂಟ್ ಏನೇನೆಲ್ಲ ತೆಗೆದುಕೊಂಡು ಬರ್ತದೋ, ಹೊಸ ರೂಲ್ಸ್ಗಳು ತೆಗೆದುಕೊಂಡು ಬರ್ತದೋ, ನಾವು ಹೇಗೆ ಜೀವನ ಮಾಡಬೇಕು, ಹೇಗೆ ನಮ್ಮ ಮಕ್ಕಳ ಭವಿಷ್ಯ, ಹೇಗೆ ನಮ್ಮ ಪರಿಸ್ಥಿತಿಗಳು ಈ ಕೇಡುಗಳ ಮಧ್ಯದಲ್ಲಿ ಹೇಗಪ್ಪ ಎಂಬುದಾಗಿ ನೀವು ಚಿಂತಿಸ್ತಿದ್ದೀರಾ. ಕರ್ತ ನಿಮ್ಮ ನೋಡಿ ಹೇಳ್ತಿದ್ದಾನೆ, ನಾನು ಎಲ್ಲ ಕೇಡಿನಿಂದ ನಿಮ್ಮನ್ನು ತಪ್ಪಿಸಿ ಬಿಡ್ತೇನೆ, ನಾನು ಎಲ್ಲ ಕೇಡಿನಿಂದ ನಿಮ್ಮನ್ನು ತಪ್ಪಿಸಿ ಬಿಡ್ತೇನೆ. ಹಲ್ಲೆಲೂಯ. ಕರ್ತ ನಿಶ್ಚಯವಾಗಿ ಮಾತು ಕೊಟ್ಟ ಹಾಗೆ ನಿಮ್ಮನ್ನು ತಪ್ಪಿಸಿ ನಡೆಸುವ ಆತನಾಗಿದ್ದಾನೆ ಪ್ರೇರೆ. ಆತನ ಹಸಿರು ಹುಲ್ಲುಗಾವಲುಗಳಲ್ಲಿ ನಿಮ್ಮನ್ನು ತಂಗಿಸಿ ನಡೆಸುವ ಆತನಾಗಿದ್ದಾನೆ. ಆತನ ಮೇಲೆ ನಿಮ್ಮ ಚಿಂತೆಯನ್ನು ಹಾಕಿರಿ, ಆತನ ಮೇಲೆ ವಿಶ್ವಾಸ ಇಡಿರಿ, ಆತನ ಮೇಲೆ ವಿಶ್ವಾಸ ಇಡಿರಿ, ಖಂಡಿತವಾಗಿ ನಡೆಸ್ತಾನೆ. ನೋಡ್ರಿ, ಎಲ್ಲಿ ನಾವು ನೋಡುವಾಗ 3 ವರ್ಷ 6 ತಿಂಗಳು ಮಳೆ ಬರದೇ ಇತ್ತು, ಘೋರವಾದ ಬರಗಾಲ ಎದುರಾಗಿದೆ. ಆಗ ಒಬ್ಬ ವಿಧವೆ ಮಾಡ್ಕೊಳ್ಳಷ್ಟು ಮಾತ್ರ ಮಡಕೆಯಲ್ಲಿ ಇಟ್ಟು ಸ್ವಲ್ಪ ಎಣ್ಣೆ ಮಾತ್ರ ಇದೆ, ದೇವ ಆ ವಿಧಿಯ ಮನೆಗೆ ಕಳಿಸುವುದನ್ನು ನೋಡ್ತೀವಿ. ಎಲಿಯನ ಮಾತನ್ನು ಕೇಳಿದಂತ ವಿಧವೆ ತನಗೊಂದು ರೊಟ್ಟಿ, ತನ್ನ ಮಗನಿಗೊಂದು ರೊಟ್ಟಿ, ಅದಕ್ಕಿಂತ ಮುಂಚಿತವಾಗಿ ಎಲಿನಿಗೆ ಒಂದು ಸಣ್ಣ ರೊಟ್ಟಿನ ಮಾಡಿಕೊಂಡು ಬಂದು ತೆಗೆದುಕೊಂಡು ಬಂದು ಕೊಡ್ತಾಳೆ. ಇಸ್ರಾಯೇಲ್ ದೇವರು 3 ವರ್ಷ 6 ತಿಂಗಳು ಬರಗಾಲ ಕಳೆಯುವ ತನಕ ಆ ಮಡಕೆಯಲ್ಲಿ ಇದ್ದಂತ ಹಿಟ್ಟು, ಆ ಮೊಗ್ಗೆಯಲ್ಲಿ ಇದ್ದಂತ ಎಣ್ಣೆ ತೀರದೆ 3 ಜನರನ್ನ ದೇವರು ಪೋಷಿಸ್ತಾನೆ. ಹಾಗಾದ್ರೆ ವಿಧವೆ ಏನ್ ಮಾಡಿದ್ಲು? ಆ ಬರಗಾಲದ ಪರಿಸ್ಥಿತಿ ಮಧ್ಯದಲ್ಲೂ ತನ್ನ ಮಗನ ಪ್ರಾಣನ ಕಳ್ಕೊಳ್ಳುವಂತ ಸಮಯದಲ್ಲೂ ದೇವರ ಮಾತಿಗೆ ಆಕೆ ವಿಧೇಯಳಾದ್ಲು, ದೇವರ ಸ್ವರವನ್ನ ಕೇಳಿದ್ಲು. ದೇವ ಸೇವಕನಾದ ಎಲಿನ ಮೂಲಕವಾಗಿ ಮಾತನಾಡಿದಂತ ದೇವರ ಶಬ್ದಕ್ಕೆ ಆಕೆ ವಿಧೇಯಳಾಗಿ ನಂಬಿಕೆನೆ ಇಟ್ಲು. ಆದ್ರಿಂದ ಬರಗಾಲದಿಂದ, ಆ ಕೇಡುಗಳಿಂದ, ಆ ಮರಣದಿಂದ ತಪ್ಪಿಸಿಕೊಂಡು ಮಳೆ ಹಿಮ ಬರುವ ತನಕ ಪೋಷಿಸಲ್ಪಟ್ಟಳು ಎಂಬುದಾಗಿ ನಾವು ನೋಡ್ತೀವಿ. ನಮ್ಮ ಪರಿಸ್ಥಿತಿನೂ ಹಾಗೆ, ನಿಮ್ಮ ಪರಿಸ್ಥಿತಿನೂ ಹಾಗೆ. ದೇವರ ಶಬ್ದವನ್ನ ಕೇಳಿ ದೇವರ ಕಡೆಗೆ ತಿರುಗಿಕೊಳ್ಳ್ರಿ, ಆತನ ಮೇಲೆ ವಿಶ್ವಾಸ ಇಡ್ರಿ. ನಿಮ್ಮ ಸ್ವಂತ ಬಲದ ಮೇಲೆ, ಸ್ವಂತ ಜ್ಞಾನದ ಮೇಲೆ ವಿಶ್ವಾಸ ಇಟ್ಟು ಓಡಿ ಹೋಗಬೇಡ್ರಿ, ನಂಬಿಕೆಯನ್ನು ಕಳ್ಕೊಳ್ಬೇಡ್ರಿ, ಪ್ರಾರ್ಥನೆ ಮಾಡೋದನ್ನು ಬಿಟ್ಟು ಬಿಡಬೇಡ್ರಿ. ಕರ್ತ ನಿಮಗೆ ಮಾತನಾಡ್ತಿರೋ ಮಾತಿನ ಪ್ರಕಾರ ನಿಶ್ಚಯವಾಗಿ ಎಲ್ಲ ಕೇಡಿನಿಂದ ನಿಮ್ಮನ್ನು ತಪ್ಪಿಸಿ ಕಾಪಾಡುತ್ತಾನೆ. ಖಂಡಿತವಾಗಿ ಕರ್ತ ನಿಮ್ಮ ನಡೆಸ್ತಾನೆ ಪ್ರಿಯರೇ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಬನ್ನಿ ಪ್ರಾರ್ಥಿಸೋಣ. ದೇವರೇ, ಪ್ರಾಯದ ಸಿಂಹಗಳು ಹೊಟ್ಟೆಗಿಲ್ಲದೆ ಹಸಿದಾವು, ಆದ್ರೆ ಯೆಹೋವನ ಸನ್ನಿಧಾನದಲ್ಲಿ ಕುಳಿತುಕೊಂಡು ಬೇಡಿಕೊಳ್ಳುವವರಿಗೆ ಯಾವ ಮೇಲಿಗೂ ಕಡಿಮೆ ಇಲ್ಲ ಅಂತ ಹೇಳಿದ್ಯಲ್ಲ, ಅದಕ್ಕಾಗಿ ಸ್ತೋತ್ರ ದೇವರೇ. ನಿನ್ನ ಮಕ್ಕಳ ಕರ್ತನೆ, ಈ ನೂತನ ತಿಂಗಳಲ್ಲಿ ಯಾರ್ಯಾರು ಚಿಂತೆಗಳಲ್ಲಿ, ಕಷ್ಟಗಳಲ್ಲಿ, ಭಯಗಳಲ್ಲಿ, ಕರ್ತನೆ ಭವಿಷ್ಯ ಭಯಗಳಲ್ಲಿ, ಕರ್ತನೆ ಮಕ್ಕಳ ಕುರಿತಾದ ಭಯಗಳಲ್ಲಿ ಇದ್ದಾರೋ ಆ ಭಯಗಳನ್ನ ತೆಗೆದಾಕು ಸ್ವಾಮಿ. ಎಲ್ಲ ಕೇಡಿಂದ ನಾನು ನಿನ್ನ ತಪ್ಪಿಸ್ತೀನಿ ಅಂತ ಹೇಳಿದಂತ ನಿನ್ನ ವಾಗ್ದಾನದ ಮೇಲೆ ವಿಶ್ವಾಸ ಇಟ್ಟು ದೇವರೇ, ತಮ್ಮನ್ನು ಸಮರ್ಪಿಸಿಕೊಟ್ಟು ಕರ್ತನೆ ಪ್ರಾರ್ಥಿಸುವಂತ ಮಕ್ಕಳಾಗಿ ಮಾರ್ಪಡಿಸಿ, ಒಬ್ಬೊಬ್ಬರ ಮೇಲೆ, ಒಂದೊಂದು ಕುಟುಂಬಗಳ ಮೇಲೆ ನಿನ್ನ ದೈವ ಪ್ರಸನ್ನತೆ ತಿಳಿದು ಬರಲಿ. ನಿನ್ನ ದೈವ ಕರ್ತನೆ
ಕರ್ತನೆ ನೆಲೆಗೊಳ್ಳಲಿ ಎಂಬುದಾಗಿ ನಾವು ಪ್ರಾರ್ಥಿಸ್ತಾ ಇದ್ದೀನಿ. ಆ ಗುಡಾರಗಳಿಗೆ ಯಾವ ಕೇಡುಗಳು ಮುಟ್ಟದಂತೆ ಕಾಪಾಡಿ ಒಂದೊಂದು ಮಕ್ಕಳನ್ನ, ಒಂದೊಂದು ಕುಟುಂಬಗಳನ್ನ ನೀವು ಕಾಪಾಡಿ ಆಶೀರ್ವದಿಸಬೇಕಾಗಿ ಪ್ರಾರ್ಥಿಸ್ತಿದ್ದೀನಿ. ಯೇಸುವಿನ ನಾಮದಲ್ಲಿ ಈ ವಾಗ್ದಾನವು ಪ್ರತಿಯೊಬ್ಬೊಬ್ಬರ ಜೀವಿತದಲ್ಲಿ ನೆರವೇರಲ್ಪಡಲಿ, ಒಂದೊಂದು ಕುಟುಂಬದಲ್ಲಿ ನೆರವೇರಲಿ, ಸಭೆಗಳಲ್ಲಿ ನೆರವೇರಲಿ. ಯೇಸುವಿನ ನಾಮದಲ್ಲಿ ಎಲ್ಲ ಕೇಡುಗಳಿಂದ ನಾನು ತಪ್ಪಿಸಿ ಬಿಡ್ತೇನೆ, ನಾನು ನಿನ್ನ ಪ್ರಾಣವನ್ನ ಕಾಯ್ತೀನಿ ಅಂತ ಹೇಳಿದ ಹಾಗೆ ಕರ್ತನೆ ನಿನ್ನ ಮಕ್ಕಳು ಹೋಗುವಾಗಲೂ ಬರುವಾಗಲೂ ಅವರ ಪ್ರಾಣವನ್ನು ನೀನು ಕಾಯ್ದು ಕಾಪಾಡು, ಅವರ ಪ್ರಯಾಣವನ್ನು ಕಾಯ್ದು ಕಾಪಾಡು, ಅವರ ಕೆಲಸ ಕಾರ್ಯಗಳನ್ನು ಕಾಯ್ದು ಕಾಪಾಡು, ಅವರ ಆರೋಗ್ಯವನ್ನು ಕಾಯ್ದು ಕಾಪಾಡು ಸ್ವಾಮಿ. ಅವ್ರು ಕೊಡಲ್ಪಟ್ಟಂತ ಪ್ರತಿಯೊಂದು ಸಂಪತ್ತನ್ನ ಕಾಯ್ದು ಕಾಪಾಡಬೇಕಾಗಿ ಪ್ರಾರ್ಥಿಸಿದ್ದೀನಿ. ಅವರಿಗೆ ಕೊಡಲ್ಪಟ್ಟಂತ ಪ್ರಾರ್ಥನೆ ಜೀವಿತ, ನಂಬಿಕೆ ಜೀವಿತ, ಅಭಿಷೇಕವು ಪರಿಶುದ್ಧತೆಯು ಕಾಪಾಡು ಸ್ವಾಮಿ ಎಂಬುದಾಗಿ ನಾವು ಪ್ರಾರ್ಥಿಸ್ತಿದ್ದೀವಿ. ಯೇಸುವಿನ ನಾಮದಲ್ಲಿ ಎಲ್ಲ ಚಿಂತೆ ಭಯಗಳನ್ನು ತೆಗೆದುಹಾಕಿ ಆತ್ಮಿಕವಾಗಿ ಅವರನ್ನು ಬಲಪಡಿಸಿ ಕರ್ತನೆ ನಂಬಿಕೆಯಲ್ಲಿ ನಡೆಸಬೇಕಾಗಿ ಪ್ರಾರ್ಥಿಸ್ತಿದ್ದೀನಿ. ಹಾಗೆ ಮಾಡುವುದಕ್ಕಾಗಿ ನನಗೆ ಸ್ತೋತ್ರ, ಪ್ರಾರ್ಥನೆ ಕೇಳಿದಕ್ಕಾಗಿ ಸ್ತೋತ್ರ, ಕೊಟ್ಟ ವಾಗ್ದಾನಗಳಿಗಾಗಿ ಸ್ತೋತ್ರ. ಯೇಸುವಿನ ನಾಮದಲ್ಲಿ ವಾಗ್ದಾನ ಮಾಡಿದ ಆತ ನಂಬಿಗಸ್ತನು, ನಿಶ್ಚಯವಾಗಿ ಇದುವರೆಗೂ ನಡೆಸಿದ ದೇವರು ಏನು ಮುಂದೆಯೂ ನೀನು ನಡೆಸೋದಕ್ಕೆ ಶಕ್ತನಾಗಿದೆ. ಅದಕ್ಕಾಗಿ ನಾವು ಸ್ತೋತ್ರ ಮಾಡ್ತಾ ಪ್ರಾರ್ಥಿಸಿ ಬೇಡ ಹೊಂದಿಕೊಳ್ಳುತ್ತೀವಿ ತಂದೆಯಾದ ದೇವರೇ. ಆಮೆನ್. ಪ್ರೈಸ್ ದಿ ಲಾರ್ಡ್. ದೇವರು ನಿಮ್ಮ ನಾಮದಲ್ಲಿ